ರ್ಯಾಲಿಗೆ ಬಂದಿರುವಂಥ ಬಿಜೆಪಿ ಮತ್ತು JDSನ ಕಾರ್ಯಕರ್ತರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರ್ಯಾಲಿ ಆರಂಭ ಆಗುತ್ತೆ. ತಾವೆಷ್ಟು ಹುರುಪಿನಲ್ಲಿದ್ದೀರಿ, ತಾವೆಷ್ಟು ಉತ್ಸುಕರಾಗಿದ್ದೀರಿ ಸರ್ ಅಮಿತ್ ಶಾ ನೋಡೋದಕ್ಕೆ ಮತ್ತೆ ಈ ಸ್ಥಳದಲ್ಲಿ ರ್ಯಾಲಿ ಮಾಡೋದಕ್ಕೆ? ಸರ್ ಏನಿವತ್ತು ನಮ್ಮ ಗೃಹ ಸಚಿವರಾದ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಇಲ್ಲಿಯ ಜನ ನಾನು ಮಾತ್ರ ಅಲ್ಲ, ಈ ಬೆಂಗಳೂರು ಗ್ರಾಮಾಂತರ ಜನ ಇಲ್ಲಿ ಉತ್ಸುಕತೆಯಿಂದ ಇದ್ದಾರೆ. ಯಾಕಂದರೆ ನಮ್ಮ ಕರ್ನಾಟಕದ 28 ಕ್ಷೇತ್ರಗಳಲ್ಲಿ ಅತಿ ಹೈ ವೋಲ್ಟೇಜ್ ಕ್ಷೇತ್ರ ಇದು ಬೆಂಗಳೂರು ಗ್ರಾಮಾಂತರ. ಅದರಿಂದ ಇಲ್ಲಿ ಡಾಕ್ಟರ್ ಮಂಜುನಾಥ್ ಸರ್ ಅವ್ರನ್ನ ಉರ್ದಿಂಬಿಸೋಕ್ಕೋಸ್ಕರ ಏನು ಸಪೋರ್ಟ್ ಮಾಡೋಕ್ಕೋಸ್ಕರ ನಮ್ಮ ಗೃಹ ಸಚಿವರು ಬರ್ತಾ ಇದ್ದಾರೆ. ನಮ್ಮ ವರಿಷ್ಠ ನಾಯಕರು ಇಲ್ಲೆಲ್ಲ ಕಾರ್ಯಕರ್ತರು ಅವ್ರನ್ನ ಸ್ವಾಗತ ಕೋರಕ್ಕೆ ನಾವಿಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಯುವಕರು, ಮಹಿಳೆಯರು, ವೃದ್ಧರು, ವಯೋಮಿತಿ ಇಲ್ದಂಗೆ ಇಲ್ಲಿ ಆಗಮಿಸಿದ್ದೀವಿ. ನಾವೆಲ್ಲ ಕಾತರಿಂದ ಇದ್ದೀವಿ. ನಮ್ಗೆ ಇವತ್ತು ವಿಜಯೋತ್ಸವ ಆಚರಿಸುವಂತ ಹುಮ್ಮಸ್ನಲ್ಲಿ ನಾವು ಇದ್ದೀವಿ. ಕಳೆದ ಚುನಾವಣೆ ನೋಡಿದಾಗ ಬಿಜೆಪಿ ಮತ್ತೆ JDS ಇಲ್ಲಿ ನೆಕ್ ಟು ನೆಕ್ ಫೈಟ್ ಇತ್ತು, ಜಿದ್ದಿತ್ತು. ಈಗ ಆ ಸಮನ್ವಯತೆಯನ್ನ ಮೂಡಿಸಬೇಕಾಗಿದೆ ಕಾರ್ಯಕರ್ತರಲ್ಲಿ. ಆ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಈ ರ್ಯಾಲಿ ಅಂತ ಹೇಳಿ ತಮ್ಗನ್ಸುತ್ತಾ? ಹೌದು. ಏನು ಕಳೆದ 25-30 ವರ್ಷದಿಂದ ನಮ್ಮ ಯೋಗೇಶ್ವರ್ ಸಾಹೇಬ್ರಾಗಿರ್ಬೋದು, ಕುಮಾರಣ್ಣವರಾಗಿರ್ಬೋದು, ಏನು ಅವರಿಬ್ಬರ ಮಧ್ಯೆ ಜಿದ್ದು ಇಬ್ರು ಮಹಾನಾಯಕರು ಜಿದ್ದಿಲ್ಲಿ ಹೋರಾಡ್ತಿದ್ರು. ಇವತ್ತು ಆ ಮಹಾನಾಯಕರಿಬ್ರು ಒಂದಾಗಿದ್ದಾರೆ. ಅದು ಈ ಇಡೀ ದಕ್ಷಿಣ ಕರ್ನಾಟಕಕ್ಕೆ ಒಂದು ಶಕ್ತಿಯಾಗಿ ಯೋಗೇಶ್ವರ್ ಸಾಹೇಬ್ರು, ಕುಮಾರಣ್ಣವ್ರು ಒಂದಾಗಿರೋದು ನಿಜವಾದ ಜೋಡೆತ್ತು ಕುಮಾರಣ್ಣ ಮತ್ತು CB ಯೋಗೇಶ್ವರ್ ಅವರು ಈ ಕ್ಷೇತ್ರದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಅದರಲ್ಲೂ ಚನ್ನಪಟ್ಟಣದಲ್ಲಿ 1 ಲಕ್ಷ ಲೀಡ್ ಕೊಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಸರ್. ಸರ್ ಬೆಂಗಳೂರು ಗ್ರಾಮಾಂತರ ಮೂರು ಸಲ ಡಿ ಕೆ ಸುರೇಶ್ ಅವರು ಗೆದ್ದಿದ್ರು, DCM ಆಗಿದ್ದಾರೆ ಅವರ ಅಣ್ಣ. ಹೀಗೆಲ್ಲ ಇರುವಾಗ ಆ ಎಲ್ಲ ಪ್ರಭಾವದ ನಡುವೆ ಇಲ್ಲಿ ಮಂಜುನಾಥ್ ಅವರು, CN ಮಂಜುನಾಥ್ ಅವರು ಗೆಲ್ತಾರೆ ಅಂತ ತಮ್ಗೆ ಅನ್ಸುತ್ತೆ? ಒಂದೇ ಒಂದು ಮಾತು, 2013 ಉಪಚುನಾವಣೆಯಲ್ಲಿ ಏನು DK ಸುರೇಶ್ ಅವ್ರು ಗೆದ್ರು, ಅದು ನಮ್ಮ ಯೋಗೇಶ್ವರ್ ಸಾಹೇಬ್ರ ಕೃಪಾ ಕಟಾಕ್ಷದಿಂದ ಗೆದ್ದಿದ್ದು. ಆನಂತರ 2019 ಏನು ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆದ್ರು DK ಸುರೇಶ್ ಅವರು, ಅದು ನಮ್ಮ ಕುಮಾರಣ್ಣವರ ಕೃಪೆಯಿಂದ ಗೆದ್ದಿದ್ದು. ಈ ಬಾರಿ ಅವೆರಡು ಮಹಾನಾಯಕರು ಒಂದಾಗಿದ್ದಾರೆ. ಇವರ ಸೋಲು ಕಟ್ಟಿಟ್ಟ ಬುತ್ತಿ. ಆ ಕಾರಣಕ್ಕೋಸ್ಕರ ಇವರು ಕುಕ್ಕರು ಸೀರೆ ಹಂಚ್ಕೊಂಡು ಕಾಲ ಕಳೀತಾ ಇದ್ದಾರೆ. ಅವ್ರ ಸೋಲು ಈಗಾಗಲೇ ಅವ್ರ ಕಣ್ಮುಂದೆ ಇದೆ. ಆ ಕಾರಣಕ್ಕೋಸ್ಕರ ಎಲ್ಲಿ ತಮ್ಮ ಸೋತ್ರೆ ನಾಳೆ ದಿನ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ DK ಶಿವಕುಮಾರ್ ಅವರು ರಾಜ್ಯದ 14 ಕ್ಯಾಂಡಿಡೇಟ್ಗಳ ಮಕ್ಕಳಿಗೆ, ಸೊಸೆಗೆ, ತಂಗಿಗೆ, ಹೆಂಡತಿಗೆ ಈ ತರದ ಟಿಕೆಟ್ ಕೊಡ್ಸಿದ್ದಾರೆ. ನಾಳೆ ದಿನ ಅವರ ಮುಖಭಂಗ ತಪ್ಪಿಸ್ಕೋಬೇಕು ಅಂತ ಈ ಕಾರಣ ತಂದಿದ್ದಾರೆ. ಹಾಗಾದ್ರೆ 3 ಸಲ ಗೆದ್ದಿರುವಂತ ಬಂಡೆನ್ ಪುಡಿ ಮಾಡ್ತೀರಿ ಎಲ್ಲರೂ ಸೇರಿ ಮೈತ್ರಿ ಅವರು? ಈ ಬಾರಿ ಆ ವಿಚಾರದಲ್ಲಿ ಸಂದೇಹನೇ ಇಲ್ಲ. ಡಾಕ್ಟರ್ CN ಮಂಜುನಾಥ್ ಅವರು ಮಾಡಿರ್ತಕ್ಕಂಥ ಸೇವೆ, ಅದರ ಜೊತೆಗೆ ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತು JDS ಪಕ್ಷ ಇವತ್ತು ಹೊಂದಾಣಿಕೆ ಮಾಡ್ಕೊಂಡಿರೋದ್ರಿಂದ NDA ಮೈತ್ರಿಕೂಟ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ, ಅದರಲ್ಲೂ ಕೂಡ 543 ಲೋಕಸಭಾ ಕ್ಷೇತ್ರ ಮೊದಲನೇ ಗೆಲುವು ಅಂತ ಹೇಳಿದ್ರೆ ಅದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಅಂದ್ರೆ ಸಂದೇಹನೇ ಇಲ್ಲ. ಈಗ ಅಮಿತ್ ಶಾ ಬರೋದ್ರಿಂದ ಏನ್ ಇಂಪ್ಯಾಕ್ಟ್ ಆಗುತ್ತೆ ಈ ಕ್ಷೇತ್ರದಲ್ಲಿ ಅಂತ ತಮ್ಗನ್ಸುತ್ತೆ ಸರ್? ಕಾರ್ಯಕರ್ತರು ಹುಮ್ಮಸ್ ತಗೋತಾರೆ. ಕಾರ್ಯಕರ್ತರು ಸದೃಢವಾಗಿ ಓಡಾಡ್ತಾರೆ. ನಮ್ಮಲ್ಲಿರೋಂಥ ಸಣ್ಣ ಪುಟ್ಟ ಒಳ ಜಗಳ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಎಲ್ಲ ಮರೆತು JDS BJP ಕಾರ್ಯಕರ್ತರು ಒಂದಾಗೋ ಸಂದೇಶನ ಗೃಹ ಮಂತ್ರಿಗಳು ಇವತ್ತು ನೋಡಿ. ಕಾರ್ಯಕರ್ತರ ಉತ್ಸಾಹ ಇದು. ಇನ್ನೂ ಕೂಡ 100 ಜನ ಕಾರ್ಯಕರ್ತರು ಇದ್ದಾರೆ, ಅವ್ರು ಮಾತಾಡ್ತೀನಿ. ನಮಸ್ಕಾರ ರೀ ಸರ್. ನಮಸ್ಕಾರ ರೀ. JDS ಶಾಲ್ ಹಾಕೊಂಡು ಬಂದಿದ್ದೀರಿ, ಹೊಂದಾಣಿಕೆ ಇದೆಯಾ BJP JDS ಈ ಸಲ? ಹೊಂದಾಣಿಕೆ ಇದೆ. ಏನ್ ಹೇಳ್ತೀರಿ? ಕುಮಾರಣ್ಣಂಗೆ ಏನ್ ಹೇಳ್ತೀರಿ, ಹಾಗೆ BJP ಅವ್ರಿಗೆ ಏನ್ ಹೇಳ್ತೀರಿ? ಎಲ್ಲ ಒಮ್ಮತವಾಗಿ ಮಾಡ್ತಾ ಇದೀವಿ. ಮಂಜುನಾಥ್ ಅವರು 1 ಲಕ್ಷ ಲೀಡ್ ಗೆದ್ದೇ ಗೆಲ್ತಾರೆ. DK ಪ್ರವಾಸ ಮಟ್ಟ ಹಾಕ್ತಿವಿ. 3 ಸಲ ಗೆದ್ದಿದ್ರು DK ಸುರೇಶ್ ಅವರು. ಈಗ CN ಮಂಜುನಾಥ್ ಅವರು ಹೃದಯ ರೋಗ ತಜ್ಞರವರು. ತಮಗೆ ಎಷ್ಟು ಖುಷಿ ಇದೆ ಅವರು ಮೈತ್ರಿ ಅಭ್ಯರ್ಥಿ ಆಗಿರೋದು? ಫುಲ್ ಖುಷಿ ಇದೆ. ಅಭ್ಯರ್ಥಿಗಿಂತ ಮೇನ್ ಒಳ್ಳೆ